ಮಾತಾಡ ನಿಧಾನಕ್ಕೆ ಹೂ ಅಂದ್ರೆ ಹೆಂಗೆ. ಜೈ ಬಲೋ ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮುಂದಿನ ನಿಮಗೆ ಹಾಗೂ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ನೆಚ್ಚಿನ ನಾಯಕರು, ಈ ಭಾಗದ ಎಲ್ಲರಿಗೂ ಕೂಡ ಬಡವರಿಗೆ ಅವರದೇ ಆದಂತಹ ಒಂದು ಸಹಕಾರ ನೀಡಿ ಬೆನ್ನು ತಟ್ಟಿ ಒಂದು ಎಲ್ಲರನ್ನೂ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ರಾಯಲಮನ್ನ ದಿನ ಆದರ್ಶ ಪ್ರೌಢಶಾಲೆಯ ಸಂಸ್ಥಾಪಕರಾಗಿರುವಂತಹ ರಾಮರೆಡ್ಡಿ ಅಣ್ಣನವರೇ, ಅದೇ ರೀತಿ ನಮ್ಮ ತಾಲೂಕು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿರುವಂತಹ ಸನ್ನವಾಡಿ ನಯಾಜ್ ಅಣ್ಣನವರೇ, ಮತ್ತೆ ಈ ಭಾಗದ ಗುಮ್ಕಲ್ ಪಂಚಾಯತಿ ಘಟಕದ ಅಧ್ಯಕ್ಷರಾಗಿರುವಂತಹ ನಮ್ಮ ಮೈಲಾಪುರ್ ನಯಾಜ್ ರವರೇ, ಮತ್ತೆ ಮುಬಾರಕ್ ರವರೇ, ಅಯಾಜ್ ರವರೇ, ಮತ್ತೆ ನಮ್ಮ ವರದಣ್ಣನವರೇ, ಮತ್ತೆ ಹಾಗೂ ಈ ಶಾಲೆ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು, ತಮಗೆಲ್ಲರಿಗೂ ಕೂಡ ಈ ಒಂದು ಚಿಕ್ಕ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತ, ಇವತ್ತು ಇಡೀ ಮುಳಬಾಗಿಲು ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನದೇ ಆದಂತಹ ಹಾದಿ ಇಟ್ಕೊಂಡು ಒಂದು ದಾರಿಯನ್ನು ಇಟ್ಕೊಂಡು ಹೋಗ್ತಾ ಇದೆ. ಆ ದಾರಿಯಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಕಾಳು ಎಳೆಯವರು ಇದ್ದಾರೆ, ಮೇಲೆತ್ತವರು ಇದ್ದಾರೆ. ಆದ್ರಿಂದ ಈ ವರ್ಷ 2025-26ನೇ ಸಾಲಿನಲ್ಲಿ 10ನೇ ತರಗತಿ ಮಕ್ಕಳಿಗೆ ಮತ್ತೆ 12ನೇ ತರಗತಿ ಮಕ್ಕಳಿಗೆ 1500 ಪರೀಕ್ಷಾ ಸಾಮಗ್ರಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಈ ಒಂದು ಸಂದರ್ಭದಲ್ಲಿ ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಬಾಳು. ಆದ್ರಿಂದ ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನಾವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದೀವಿ, ನೆರಳಲ್ಲಿ ಓದ್ತಾ ಇದ್ದೀವಿ. ನಮ್ಮ ಒಂದು ತಂದೆ ತಾಯಿಯಂದ್ರು ಕೂಡ ಕೂಲಿ ಕೆಲಸಕ್ಕೆ, ಗಾರೆ ಕೆಲಸಕ್ಕೆ, ಅವ್ರದೇ ಆದಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಬಿಸಿಲಲ್ಲಿ. ಆದ್ರೆ ವಿದ್ಯಾರ್ಥಿನಿ ಎಲ್ಲರೂ ಕೂಡ ನಿಮ್ಮನ್ನೆಲ್ಲರೂ ಕೂಡ ಚೆನ್ನಾಗಿ ಓದಿಸಿದ್ದಾರೆ. ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ಇನ್ನೇ ಕೆಲವೇ ದಿನಗಳಲ್ಲಿ, ಮುಂದಿನ ತಿಂಗಳಲ್ಲಿ ಎಕ್ಸಾಮ್ ಬರ್ತಿದೆ. ನಮ್ ನಯಾಜ್ ಹೇಳ್ದಂಗೆ ಈ ಬೈಂಡು 50-70 ರೂಪಾಯಿ ಕೂಡ ತಗೋಬಹುದು. ಆದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮನಸ್ಫೂರ್ತಿಯಾಗಿ ಕೋಡುಮಲೆ ಗಣಪತಿ ಆಶೀರ್ವಾದವನ್ನ ಪಡ್ಕೊಂಡು, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದನ ಪಡ್ಕೊಂಡು ನಿಮಗೆ ಈ ಬೈಂಡ್ ಅನ್ನು ವಿತರಣೆ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಅನ್ನ ಬರೆದು ಆದರ್ಶ ಪ್ರೌಢಶಾಲೆಗೆ, ರಾಯಲಮನ್ ದಿನ ಶಾಲೆಗೆ ಒಳ್ಳೆ ಹೆಸರನ್ನು ತರಬೇಕು, ನಮ್ಮ ಪಂಚಾಯತಿಗೆ ಒಳ್ಳೆ ಹೆಸರು ತರಬೇಕು. ನಾನು ಮೊದಲನೇ ಬಾರಿಗೆ ಹೇಳಿದಾಗ ರಾಮರೆಡ್ಡಿ ಅನ್ನೋ ಹೆಸರು ತಗೊಂಡೆ. ಯಾಕಂದ್ರೆ ಇಂತಹ ವ್ಯಕ್ತಿಗಳ ಆದರ್ಶದಲ್ಲಿ ನಾವು ಹೋಗ್ತಾ ಇದೀವಿ. ಶಾಲೆ ಹೆಸರು ಕೂಡ ಆದರ್ಶ ಪ್ರೌಢಶಾಲೆ ತಿಕ್ಕಿದ್ದೀರ ಹಣ ಮುಂಚಿತವಾಗಿ ಹಿಗ್ಬಿಟ್ಟಿದ್ದಾರೆ ಆದರ್ಶ ಪ್ರೌಢಶಾಲೆ ಅಂತ. ಆ ಆದರ್ಶ ನಮ್ಗೆಲ್ಲರೂ ಬೇಕು. ಆದ್ರಿಂದ ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತ ಬದುಕಬೇಕು. ಇಲ್ಲಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ. ಆದ್ರಿಂದ ನಾವೆಲ್ಲರೂ ಕೂಡ ನಂಬಿಕೆಯನ್ನು ಉಳಿಸ್ಕೋಬೇಕು, ಪ್ರೀತಿಯನ್ನ ಗೆಲ್ಲಬೇಕು. ಪ್ರೀತಿಯಿಂದಾನೇ ಗೆಲ್ಲಬೇಕಾಗಿರೋದು. ನಾವು ಬೇರೆ ಏನು ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ದಿನಗಳ ಕಾಲ ಬದುಕ್ತೀವಿ ಅಷ್ಟು ದಿನಗಳ ಕಾಲವೂ ಕೂಡ ಮತ್ತೊಬ್ಬಗೆ ಸಹಕಾರ ಮಾಡಿ ಮತ್ತೊಬ್ಬರನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ರಾಯಲಮನ್ ದಿನ ಆದರ್ಶ ಪ್ರೌಢಶಾಲೆಯಲ್ಲಿ ನಾವು ಈ ಪರೀಕ್ಷಾ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ನಯಾಜ್ ಅವರು ಆದರ್ಶ ಪ್ರೌಢಶಾಲೆಯಲ್ಲಿ ಪರೀಕ್ಷಾ ಸಾಮಗ್ರಿಗಳು ಕೊಡಬೇಕು ಅಂತ ವಾರದ ಹಿಂದೆಯೇ ನನಗೆ ಹೇಳಿದ್ರು. ಮತ್ತೆ ನಾನು ವಾರದ ಹಿಂದೆನೆ ನಮ್ಮ HM ಸರ್ ಎಲ್ಲಿ ನಾನು ಅವ್ರು ಫೋನ್ ಮಾಡಿದೆ. ಮತ್ತೆ ಸರ್ ಇದು ಆವಣಿ ಜಾತ್ರೆ ಇದೆ, ಅದಾಗಿದ ತಕ್ಷಣನೇ ಕೊಟ್ಬಿಡೋಣ ಅಂತ ಹೇಳಿದ್ರು ಒಂದು ವಾರ ಹಿಂದ್ಗಡೆನೆ. ಸರಿ ಸರ್ ಆಯ್ತು ಅಂತ ಹೇಳಿದ್ರೆ ಅವ್ರು ಇಲ್ಲ ಇವತ್ತು ಎಲ್ಲ ಕೆಲಸದ ಮೇಲೆ ಹೋಗಿದ್ದಾರೆ. ಮತ್ತೆ ನಾನು ಅಣ್ಣಗೂ ಕೂಡ ಫೋನ್ ಮಾಡಿದೆ. ಆಯ್ತಪ್ಪ, ವರ್ಷನೂ ನೀನ್ ಕೊಡ್ತಾ ಇದೀಯಾ? ನಾನು ಹೇಳಿದೆ ಅಣ್ಣಗೆ, ಅಣ್ಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ಒಂದು ವರ್ಷನೂ ಕೂಡ ನಮ್ಗೆ ಎಷ್ಟು ದಿನಗಳ ಕಾಲ ಈ ಭೂಮಿಯ ಮೇಲೆ ಬದುಕ್ತೇವೆ ಅಷ್ಟು ದಿನಗಳ ಕಾಲವೂ ಕೂಡ ಆದರ್ಶ ಪ್ರೌಢಶಾಲೆಗೆ ನಾವು ಬೈಂಡ್ಗಳನ್ನ ವಿತರಣೆ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ ಅಲ್ವಾ? 2 ಚಪ್ಪಾಳೆ ತಟ್ಟಲ್ಲ ಇವಾಗ.
ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ. ಅದರಿಂದ ನಾವೆಲ್ಲರೂ ಕೂಡ ಏನೇ ಕೆಲಸ ಮಾಡಿದ್ರು ಕೂಡ ಮತ್ತೊಬ್ಬರನ್ನ ನಗಿಸ್ತಾ ನಾವು ಜೊತೆ ಕರ್ಕೊಂಡು ಹೋಗ್ಬೇಕು, ಪ್ರೀತಿಯಿಂದ ಸಂಪಾದನೆ ಮಾಡಬೇಕು. ಮತ್ತೊಬ್ಬನ ದೇಶದಿಂದ ನಾವೇನು ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಹಣ ಆಗುತ್ತಣ್ಣ? ಏನೂ ಆಗಲ್ಲ. ಒಂದು ಚಿಕ್ಕ ಮಗುನ ನೀನ್ ಮಾತಾಡಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮುದ್ದಾದ ಮಾತುಗಳಲ್ಲಿ ಮಾತಾಡಿದ್ರೆ ಮಾತ್ರ ಅದು ಕೂಡ ಹತ್ರ ಬರುತ್ತೆ. ನೀನು ಓ ಅಂದ್ರೆ ಜೋರ ಕಿರಿಸಿದ ಮಗು ಬರ್ತದ, ಅಳುತ್ತೆ. ಆ ಒಂದ್ ನಿಟ್ಟಿ ಎಲ್ಲವೂ ಕೂಡ ಅಷ್ಟೇ. ಆದ್ರಿಂದ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಗಳಂತೆ ಬದುಕೋಣ. ನೀವೆಲ್ಲರೂ ಕೂಡ ನಾನು ಇಷ್ಟೇ ಮನವಿ ಮಾಡ್ಕೊಳ್ಳೋದು, ನೀವೆಲ್ಲರೂ ಕೂಡ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀಬೇಕು, ಒಳ್ಳೆ ರಿಸಲ್ಟ್ ಅನ್ನ ತಗೊಂಡ್ಬರ್ಬೇಕು ಆದರ್ಶ ಪ್ರೌಢಶಾಲೆಗೆ ಅಂತ ಹೇಳ್ತಾ, ಹೋದ ವರ್ಷನೂ ಕೊಟ್ಟಿದ್ದೀವಿ, ಪ್ರತಿ ಒಂದು ವರ್ಷನೂ ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಗೆ ಸಾಥ್, ನಿಮ್ಮ ಬೆನ್ನೆಲುಬಾಗಿ ತಂದೆ ತಾಯಿಂದ್ರ ಜೊತೆ ಮತ್ತೆ ಆದರ್ಶ ಪ್ರೌಢಶಾಲೆಯ ಮುಖ್ಯ ಆಡಳಿತ ಮಂಡಳಿ ಮತ್ತೆ ಶಿಕ್ಷಕರು, ಕರ್ನಾಟಕ ರಕ್ಷಣಾ ವೇದಿಕೆ, ಮೂರನೇದು ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಬೆನ್ನೆಲುಬಾಗಿ ಯಾವತ್ತೂ ಕೂಡ ನಿಮ್ ಜೊತೆ ನಿಂತ್ಕೊಳ್ಳುತ್ತೆ. ಹೋದ ವರ್ಷ ನೀವು 9ನೇ ತರಗತಿಲಿದ್ರಿ ಅಲ್ವಾ? ನಾವು ಬಂದಿದ್ವಲ್ಲ, ನೀವು 10ನೇ ತರಗತಿಗೆ ಬಂದಿದ್ದೀರಾ. ಇನ್ನೇನು ಮುಂದಿನ ವರ್ಷ 11ನೇ ತರಗತಿಗೆ ಹೋಗ್ತೀರಾ, 12ಗೆ ಹೋಗ್ತೀರಾ. ನೀವು ಇಲ್ಲಿರೋರೆಲ್ಲರೂ ಕೂಡ ಮುಂದಿನ ಈ ಶಾಲೆಯಲ್ಲಿ ಓದಿರೋ ಎಲ್ಲರೂ ಕೂಡ ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಒಳ್ಳೆ ಒಳ್ಳೆ ಉದ್ಯೋಗಗಳನ್ನ ಪಡ್ಕೊಂಡಿದ್ದಾರೆ. ನೀವು ಕೂಡ ಅಷ್ಟೇ. ನಾಳೆ ದಿವಸ ನೀವು ಕನಸು ದೂರ ಇಟ್ಕೋಬೇಕು, ಹತ್ರ ಇಟ್ಕೋಬಾರ್ದು. ಹತ್ರ ಇಟ್ಕೋಬಾರ್ದು, ಕನಸು ದೂರ ಇಟ್ಕೋಬೇಕು. ನಾನು ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಲೇಬೇಕು. ನಿಮ್ಮ ಪರಿಶ್ರಮ ನಿಮ್ಗೆ ಸಿಕ್ಕೇ ಸಿಗ್ತದೆ. ಏನ್ ಕಷ್ಟ ಪಡ್ಬೇಕು, ಕಷ್ಟಪಟ್ರೆ ನಮ್ ಪ್ರತಿಫಲ ನಮ್ಗೆ ಸಿಕ್ಕೇ ಸಿಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಆ ಭಗವಂತನ ಸೃಷ್ಟಿಕರ್ತನ ಆಶೀರ್ವಾದ, ಎಲ್ಲಾ ನನ್ನ ತಮ್ಮ ಮತ್ತೆ ತಂಗಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ. ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಚಿಕ್ಕ ಕಾರ್ಯಕ್ರಮ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ರಾಮರೆಡ್ಡಿ ಸರ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿ ನಮ್ಮ ನಯಾಜ್ ಅವರು ಇನ್ನು ಈ ನಾಳೆ ಬೇರೆ ಕಾರ್ಯಕ್ರಮ ಇದೆ, ಮತ್ತೆ ಅವ್ರವ್ರಲ್ಲಿ ಕೂಡ ಎಲ್ಲಾ ಶಾಲೆಗಳಲ್ಲೂ ಕೂಡ ಬುಕ್ಸು ಬ್ಯಾಗ್ಸು ಎಲ್ಲ ಕೊಡಬೇಕು ಅಂತ ಅವ್ರ ಕನಸಿದೆ. ಅವ್ರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ಅವಾಗ ಹೇಳ್ತಿದ್ದೆ, ಪದೇ ಪದೇ ಹೇಳ್ತಿದ್ದೀನ ನಾನು, ಹುಟ್ಟು ಉಚಿತ ಸಾವು ಖಚಿತ. ಯಾರು ಯಾವಾಗ ಸತ್ತೋಗ್ಬಿಡ್ತಾರೆ ಗೊತ್ತಿಲ್ಲ. ಒಬ್ರು ನಗ್ನಗ್ತಾ ಸತ್ತೋಗ್ಬಿಡ್ತಾರೆ ಅಲ್ವಾ? ನೀವೆಲ್ಲ ಕೇಳಿರ್ಬೋದು. ಮತ್ತೆ ಈ ಬೋರ್ಡ್ ಹಾಕ್ತಾರೆ, ಒಂದು ಚಿಕ್ಕ ಬ್ಯಾನರ್ ಹಾಕ್ತಾರೆ, ಅಲ್ಲಲ್ಲಿ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ. ನಾವು ಎಲ್ಲಿಪ್ಪ ಮತ್ತೆ ಹುಟ್ಟು ಬರೋದ? ಆಗ್ತದ? ಆಗಲ್ಲ. ಅದಕ್ಕೋಸ್ಕರ ನಾವ್ ಎಷ್ಟು ದಿನ ಬದುಕ್ತಿವಿ ಅಷ್ಟು ದಿನ ಮತ್ತೊಬ್ಬರಿಗೆ ಸಹಕಾರ ಕೊಡ್ಬೇಕು, ಸಂತೋಷದಿಂದ ಬದುಕ್ಬೇಕು, ಯಾರು ಕೂಡ ತೊಂದರೆ ಮಾಡಬಾರ್ದು. ಆ ನಿಟ್ಟಿನಲ್ಲಿ ನಾಳೆ ದಿವಸ ಇಲ್ಲಿ ಕೂತಿರೋ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಹುದ್ದೆಯನ್ನು ಅಲಂಕರಿಸಬೇಕು, ಸಮಾಜ ಸೇವಕರಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಿಮ್ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳ್ತಾ, ಮತ್ತೊಂದು ಸಾರಿ ಆದರ್ಶ ಪ್ರೌಢಶಾಲೆ ರಾಯಲಮಾನ ದಿನ ವಿದ್ಯಾರ್ಥಿಗಳು ಶಾಲೆಗೆ ಒಳ್ಳೆ ಹೆಸರು ತಗೊಂಡ್ಬರ್ಬೇಕು ಅಂತ ಈ ಸಂದರ್ಭ ಹೇಳ್ತಾ, ಈ ಒಂದು ನಾವು ಎಲ್ಲರೂ ಕೂಡ ಈ ಪರೀಕ್ಷಾ ಸಾಮಗ್ರಿಗಳು ತಮಗೆ ವಿತರಣೆ ಮಾಡ್ತಾ ಇದ್ದೀವಿ. ತಾವು ಎಕ್ಸಾಮ್ ಸಂದರ್ಭದಲ್ಲಿ ಯಾವುದೇ ಬೇರೆ ಗಮನ ಕೊಡದೆ ನೀವೆಲ್ಲರೂ ಕೂಡ ಎಕ್ಸಾಮ್ ಕಡೆ ಗಮನ ಕೊಡಬೇಕು. ಎಕ್ಸಾಮ್ ಅಲ್ಲಿ ಏನ್ ಸಮಯ ಇರ್ತದೆ ಆ ಸಮಯ ಕ್ಲೀನ್ ಆಗಿ ಬೇಗ ಬೇಗ ಬರಬೇಡಿ. ಸಮಯವನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಿ. ನಾವ್ ಯಾವತ್ತು ಸಮಯವನ್ನ ಪಾಲನೆ ಮಾಡ್ತೀವಿ, ನಾವು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹುದ್ದೆಯನ್ನ ಅಲಂಕರಿಸ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು 2 ಮಾತನ್ನು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವ್ರಿಗೆ, ನಮ್ಮ ಸನವಾಡಿ ನಯಾಜ್ ಅಣ್ಣಂಗೆ, ವರ್ಧನ್ಗೆ, ಮತ್ತೆ ರಾಮರೆಡ್ಡಿ ಅಣ್ಣಂಗೆ, ಮುಬಾರಕ್ ಅಯ್ಯಾಜ್ಗೆ, ಎಲ್ರಿಗೂ ಕೂಡ ನಮ್ಮ ಗುಮ್ಕಲ್ ಪಂಚಾಯತಿ ಮೈಲಾಪುರ ನಯಾಜ್ ಅವ್ರಿಗೆ ಎಲ್ರಿಗೂ ಕೂಡ ಒಂದ್ಸುತ್ತ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.